ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಂಡಿಮವ. ನಮಸ್ಕಾರ ಗೆಳೆಯರೆ, ಕನ್ನಡ ಎಕ್ಸ್ಪ್ಲಾಯ್ಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ವಿಂಡೋಸ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಹೇಗೆ ವರ್ಚುವಲ್ ಬಾಕ್ಸನ್ನು ಇನ್ಸ್ಟಾಲ್ ಮಾಡೋದು ಅಂತ ನೋಡೋಣ. ಹಾಗೆ ವರ್ಚುವಲ್ ಬಾಕ್ಸ್ಗಳಿರುವ ಹಲವು ಸೆಟ್ಟಿಂಗ್ಸನ್ನು ಹೇಗೆ ಕಾನ್ಫಿಗರ್ ಮಾಡೋದು ಅಂತ ನೋಡೋಣ. ಹಾಗೆ ಕೊನೆಯದಾಗಿ ಹ್ಯಾಕರ್ಗಳ ಆಪರೇಟಿಂಗ್ ಸಿಸ್ಟಮ್ ಆಗಿ ಹೆಸರುವಾಸಿಯಾದಂತಹ ಕಾಲೆ ಲೈನೆಕ್ಸ್ ಅನ್ನು ಹೇಗೆ ವರ್ಚುವಲ್ ಇಮೇಜ್ ಆಗಿ ಡೌನ್ಲೋಡ್ ಮಾಡಿಕೊಂಡು ವರ್ಚುವಲ್ ಬಾಕ್ಸಲ್ಲಿ ಹೇಗೆ ಕಾನ್ಫಿಗರ್ ಮಾಡೋದು ಅಂತ ಕೂಡ ನೋಡೋಣ. ಮೊದಲಾಗಿ ವರ್ಚುವಲ್ ಬಾಕ್ಸ್ ಒಂದು ತುಂಬ ಪವರ್ಫುಲ್ ಆದಂಥ ಒಂದು ಟೂಲ್. ಅದರ ಉಪಯೋಗದಿಂದ ನೀವು ಒಂದೇ ಮಿಷಿನ್ ಇಂದ ಹಲವು ವಿವಿಧ ಆಪರೇಟಿಂಗ್ ಸಿಸ್ಟಮ್ಗಳ ಇನ್ಸ್ಟೆನ್ಸ್ಗಳನ್ನ ಇನ್ಸ್ಟಾಲ್ ಮಾಡ್ಬೋದು ಅಥವಾ ಆ್ಯಡ್ ಮಾಡ್ಕೋಬೋದು. ಹೇಗಪ್ಪ ಅಂದರೆ, ಉದಾಹರಣೆಗೆ ನಿಮ್ಮ ಬಳಿ ಒಂದು ವಿಂಡೋಸ್ 10 ಅಥವಾ ವಿಂಡೋಸ್ 8 ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇದೆ ಅಂತ ಅಂದ್ಕೊಳ್ಳೋಣ. ಅದರಲ್ಲಿ ನೀವು ವರ್ಚುವಲ್ ಬಾಕ್ಸ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮುಖಾಂತರ ವಿಂಡೋಸ್ XP, ವಿಂಡೋಸ್ 7 ಅಥವಾ ಮ್ಯಾಕ್ OS ಅಥವಾ ಲಿನಕ್ಸ್ OS ಗಳನ್ನು ರನ್ ಮಾಡ್ಬೋದು. ಇದರ ಲಿಮಿಟ್ ಏನಿರುತ್ತೆ ಅಂದರೆ, ನಿಮ್ಮ ಒಂದು ಫಿಸಿಕಲ್ ಮಿಷಿನ್ನ ಏನು ಪವರ್ ಇರುತ್ತೆ, i7, i3, i5 ಪ್ರೊಸೆಸರ್ಗಳ ಒಂದು ಪವರ್ ಏನಿರುತ್ತೆ, ಹಾಗೂ ನಿಮ್ಮ ಬಳಿ ಇರುವಂತಹ ರ್ಯಾಮ್ ಕೆಪಾಸಿಟಿ ಎಷ್ಟಿರುತ್ತೆ, ಮತ್ತು ನಿಮ್ಮ ಬಳಿ ಇರುವಂತಹ ಹಾರ್ಡ್ ಡಿಸ್ಕ್ ಒಂದು ಕೆಪಾಸಿಟಿ ಏನಿರುತ್ತೆ ಅದರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ನನ್ನ ಬಳಿ ನಾನೊಂದು i5 ಪ್ರೊಸೆಸರ್, 8GB ರ್ಯಾಮ್ ಮತ್ತು 1TB ಹಾರ್ಡ್ ಡಿಸ್ಕ್ ಅಂದರೆ 1000 GB ಹಾರ್ಡ್ ಡಿಸ್ಕನ್ನು ಯೂಸ್ ಮಾಡ್ತಿದ್ದೀನಿ. ಸೊ ನಾನು 5-6 ಥರದ ಒಂದು ಆಪರೇಟಿಂಗ್ ಸಿಸ್ಟಮ್ಗಳನ್ನು ಇನ್ಸ್ಟಾಲ್ ಮಾಡಿಕೊಂಡು ರನ್ ಮಾಡ್ತಾ ಇರ್ತೇನೆ. ನೀವು ಅಷ್ಟೊಂದು ಪವರ್ಫುಲ್ ಆದಂಥ ಮಿಷಿನ್ ಇರಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಆದರೆ ರ್ಯಾಮನ್ನು 4ರಿಂದ 8 GB ಒಳಗಡೆ ಇರುವಂಥದ್ದು, ಹಾಗೆ ಹಾರ್ಡ್ ಡಿಸ್ಕ್ 100-200 GB ಫ್ರೀ ಇರುವಂತಹ ಸೆಟಪ್ ಇದ್ದರೆ ಸಾಕು. ಮಿನಿಮಮ್ 1 ಅಥವಾ 2 ವರ್ಚುವಲ್ ಇನ್ಸ್ಟೆನ್ಸ್ಗಳನ್ನು ರನ್ ಮಾಡ್ಕೋಬೋದು. ಈ ವರ್ಚುವಲ್ ಬಾಕ್ಸ್ ಏನಪ್ಪ ಅಂದರೆ, ನಿಮ್ಮ ಒಂದು ಫಿಸಿಕಲ್ ಮಿಷಿನ್ನ ಪವರನ್ನು ಯೂಸ್ ಮಾಡ್ಕೊಳ್ತಾ ಅದರೊಳಗಡೆ ಬೇರೆ ಬೇರೆ ಆದಂಥ ಮಿಷಿನ್ಗಳನ್ನ ರನ್ ಮಾಡ್ಕೊಳ್ತದೆ. ಹಾಗೆ ವರ್ಚುವಲ್ ಬಾಕ್ಸ್ ಒಂದು ಫ್ರೀವೇರ್ ಸಾಫ್ಟ್ವೇರ್, ಅದನ್ನು ಯಾರು ಬೇಕಾದ್ರೂ ಫ್ರೀಯಾಗಿ ಇನ್ಸ್ಟಾಲ್ ಮಾಡ್ಕೋಬೋದು. ಹಾಗೆ ಈ ಲಿಸ್ಟ್ನಲ್ಲಿ ವರ್ಚುವಲ್ ಮಿಷಿನ್ ಅಥವಾ VMware ಹಾಗೆ ಹೈಪರ್ವೈಸರ್ ಅಂತ ಬಹು ಉಪಕಾರಿಯಾದಂಥ ಸಾಫ್ಟ್ವೇರ್ಗಳು ಕೂಡ ಇರುತ್ತದೆ. ಆದರೆ VMware ಮತ್ತು ಹೈಪರ್ವೈಸರ್ನ ನೋಡಿದಾಗ ಎರಡೂ ತುಂಬ ದೊಡ್ಡ ಮೊತ್ತವನ್ನು ಪೇ ಮಾಡ್ಕೋಬೇಕಾಗುತ್ತೆ. ಮತ್ತು ಆದರೆ ವರ್ಚುವಲ್ ಬಾಕ್ಸ್ ನಮಗೆ ಫ್ರೀಯಾಗಿ ಸಿಗುವಂಥದ್ದು ಕಾರಣದಿಂದ ನಾವು ವರ್ಚುವಲ್ ಬಾಕ್ಸನ್ನು ಚೂಸ್ ಮಾಡ್ಕೊಳ್ತೀವಿ. ಬೇರೆ ಸಾಫ್ಟ್ವೇರ್ಗಳು ಕಂಪೇರ್ ಮಾಡಿದಾಗ ವರ್ಚುವಲ್ ಬಾಕ್ಸ್ ಫ್ರೀವೇರ್ ಆಗಿರೋದ್ರಿಂದ ನೆಟ್ವರ್ಕಿಂಗ್ನಲ್ಲಿ ಅಷ್ಟು ಸಹಾಯಕಾರಿ ಆಗಿರೋದಿಲ್ಲ. ಆದ್ದರಿಂದ ನಾವೇನು ಕೆಲವೊಂದು ಸೆಟ್ಟಿಂಗ್ಸ್ಗಳನ್ನು ನಾವೇ ಮ್ಯಾನ್ಯುವಲ್ ಆಗಿ ಮಾಡ್ಕೋಬೇಕಾಗುತ್ತದೆ. ಅದನ್ನು ನಾನು ಖಂಡಿತ ನನ್ನ ಇಂದಿನ ಕ್ಲಾಸ್ ಮತ್ತು ಮುಂಬರುವ ಕ್ಲಾಸ್ಗಳಲ್ಲಿ ತೋರಿಸ್ಕೊಳ್ತಾ ಹೋಗ್ತೇನೆ. ನಮ್ಮ ಹ್ಯಾಕಿಂಗ್ ಕ್ಲಾಸ್ಗಳಲ್ಲಿ ವರ್ಚುವಲ್ ಬಾಕ್ಸನ್ನು ಉಪಯೋಗಿಸಿಕೊಂಡು ನಮ್ಮ ಆಕ್ರಮಣಕಾರ ಅಥವಾ ಅಟ್ಯಾಕರ್ ಅನ್ನು ನಾವು ಒಂದು ಮಿಷಿನಲ್ಲಿ ರನ್ ಮಾಡ್ತಾ ಅದೇ ಮಿಷಿನಲ್ಲಿ ನಮ್ಮ ಬಡಿಯಾಲು ಅಥವಾ ವಿಕ್ಟಮ್ ಅಂತ ಕರಿತೀವಿ, ಅದನ್ನು ನಾವು ವಿಂಡೋಸ್ ಮಿಷಿನ್ ಅಥವಾ ಬೇರೆ ವಲ್ನರಬಲ್ ಮಿಷಿನ್ಗಳನ್ನ ನಾವು ಸೆಟಪ್ ಕೂಡ ಮಾಡ್ಕೊಳ್ತೀವಿ. ಈ ಮುಖಾಂತರ ನಾವು ಎರಡೂ ಅಟ್ಯಾಕರ್ ಮತ್ತು ವಿಕ್ಟಮ್ಗಳನ್ನು ಒಂದೇ ಮಿಷಿನ್ ರನ್ ಮಾಡ್ಕೊಳ್ತಾ ಮುಖಾಂತರ ನಾವು ಈಸಿಯಾಗಿ ಹ್ಯಾಕಿಂಗನ್ನು ಪ್ರಾಕ್ಟೀಸ್ ಮಾಡ್ಕೋಬೋದು. ಬನ್ನಿ ನಮ್ಮ ಇಂದಿನ ಕ್ಲಾಸನ್ನು ಶುರು ಮಾಡೋಣ. ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿ ನಾನು ವರ್ಚುವಲ್ ಬಾಕ್ಸ್ ಡೌನ್ಲೋಡಿಂಗ್ ಲಿಂಕ್, ಹಾಗೆ ಕಾಲೆ ಲಿನಕ್ಸ್ ಡೌನ್ಲೋಡಿಂಗ್ ಲಿಂಕ್, ಹಾಗೆ ರೆಪಾಸಿಟರಿಗಳನ್ನು ಆ್ಯಡ್ ಮಾಡುವ ಲಿಂಕ್, ಜೊತೆಗೆ ಇಂದಿನ ವೀಡಿಯೋದಲ್ಲಿ ಯೂಸ್ ಮಾಡುವ ಲಿನಕ್ಸ್ ಕಮೆಂಟ್ಸ್ ಎಲ್ಲವನ್ನೂ ಸಹ ಡಿಸ್ಕ್ರಿಪ್ಷನ್ನಲ್ಲಿ ಆ್ಯಡ್ ಮಾಡಿರ್ತೀನಿ. ನೀವು ಸಹ ಡಿಸ್ಕ್ರಿಪ್ಷನ್ ಓದಿ ನನ್ನನ್ನು ಅನುಸರಿಸಬಹುದು. ನಾನು ಇಲ್ಲಿ ನನ್ನ ವಿಂಡೋಸ್ 10 ಲ್ಯಾಪ್ಟಾಪ್ನಲ್ಲಿ ಮೊಜಿಲ್ಲಾ ಫೈರ್ಫಾಕ್ಸ್ ಆ್ಯಪ್ ಮುಖಾಂತರ ವರ್ಚುವಲ್ ಬಾಕ್ಸ್ ಡೌನ್ಲೋಡಿಂಗ್ ಪೇಜ್ನಲ್ಲಿ ಓಪನ್ ಮಾಡ್ತಿದ್ದೀನಿ. ವರ್ಚುವಲ್ ಬಾಕ್ಸ್ ಮೊದಲೇ ಹೇಳಿದಂತೆ ವಿಂಡೋಸ್, ಮ್ಯಾಕ್ OS, ಲೈನೆಕ್ಸ್, ಸೋಲಾರಿಸ್ 4 ವಿವಿಧ ಆಪರೇಟಿಂಗ್ ಸಿಸ್ಟಮ್ ಅಥವಾ ಪ್ಲ್ಯಾಟ್ಫಾರ್ಮ್ಗೆ ಸಪೋರ್ಟ್ ಆಗಿರುತ್ತದೆ. ನಾವು ಇಂದಿನ ಕ್ಲಾಸ್ನಲ್ಲಿ ವರ್ಚುವಲ್ ಬಾಕ್ಸನ್ನು ಹೇಗೆ ವಿಂಡೋಸಲ್ಲಿ ಇನ್ಸ್ಟಾಲ್ ಮಾಡೋದು ನೋಡೋಣ. ಅದಕ್ಕೆ ನಾವು ಇಲ್ಲಿ ವಿಂಡೋಸ್ ಫ್ಲೇವರ್ನಲ್ಲಿ ವರ್ಚುವಲ್ ಬಾಕ್ಸನ್ನು ಡೌನ್ಲೋಡ್ ಮಾಡ್ಕೊಳ್ತೀನಿ. ಇದು ಒಂದು 118 MB ಗಳುಳ್ಳ ಒಂದು ಸಾಫ್ಟ್ವೇರ್ ಆಗಿರುತ್ತದೆ. ಇದನ್ನು ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಮೊದಲೇ ಡೌನ್ಲೋಡ್ ಮಾಡಿಕೊಂಡು ಕಾರಣದಿಂದ ಅದನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದೇನೆ. ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡ ನಂತರ ಡೌನ್ಲೋಡ್ ಫೋಲ್ಡರ್ಗೆ ಹೋಗಿ ಅದರೊಳಗೆ ಇರುವಂಥ ವರ್ಚುವಲ್ ಬಾಕ್ಸ್ ಸಾಫ್ಟ್ವೇರ್ ಮೇಲೆ ಡಬಲ್ ಕ್ಲಿಕ್ ಮಾಡಬೇಕು. ಡಬಲ್ ಕ್ಲಿಕ್ ಮಾಡಿದ ನಂತರ ಸೆಟಪ್ ಪೇಜ್ ಓಪನ್ ಆಗುತ್ತದೆ. ಸೆಟಪ್ ಪೇಜಿನಲ್ಲಿ ನೆಕ್ಸ್ಟ್ ಆಮೇಲೆ ಇನ್ಸ್ಟಾಲ್ ಕೊಡ್ತಾ ಹೋಗಬೇಕು. ನಂತರ ನಿಮಗೇನಾದರೂ ಅಲ್ಲಿ ಪಾಪಪ್ ಬರ್ಬೋದು, UAC ಅಥವಾ ಯೂಸರ್ ಅಕೌಂಟ್ ಕಂಟ್ರೋಲ್ ಅಂತ ಕರಿತೀವಿ ನಾವು, ಅದರ ಪಾಪಪ್ ಬರ್ಬೋದು. ಪಾಪಪ್ ಬಂದಾಗ ಅದರಲ್ಲಿ ಇನ್ಸ್ಟಾಲ್
ಅಂತ ಕೊಡಬೇಕು. ಇನ್ಸ್ಟಾಲ್ ಅಂತ ಕೊಟ್ಟ ನಂತರ ಸ್ವಲ್ಪ ಟೈಮ್ ತೊಗೊಂಡು ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಆದಮೇಲೆ ನಮಗೆ ಫಿನಿಶ್ ಅಂತ ಒಂದು ಪಾಪಪ್ ತೋರಿಸುತ್ತೆ. ಇಲ್ಲಿ ನೀವು ಫಿನಿಶ್ಗಿಂತ ಮುಂಚೆ ನಿಮಗೆ ಬಹುಶಃ ಅಲ್ಲಿ ಫಸ್ಟ್ ಟೈಮಲ್ಲಿ ನೀವು ಇನ್ಸ್ಟಾಲ್ ಮಾಡ್ಕೊಳ್ತಾ ಇದ್ದರೆ ನಿಮ್ಮ ಒಂದು ಸ್ಕ್ರೀನ್ ಮೇಲೆ ಫೈರ್ವಾಲ್ನ ಒಂದು ಆಪ್ಷನ್ ಬರ್ಬೋದು, ಡೋಂಟ್ ಇನ್ಸ್ಟಾಲ್ ಅಂತ. ಅಲ್ಲೂ ಕೂಡ ಖಂಡಿತವಾಗಿ ಇನ್ಸ್ಟಾಲ್ ಅಂತ ಕೊಟ್ಟ ನಂತರ ಅದು ಇನ್ಸ್ಟಾಲ್ ಆಗಲು ಸ್ಟಾರ್ಟ್ ಆಗುತ್ತೆ. ಇನ್ಸ್ಟಾಲ್ ಆಗಿ ಆಮೇಲೆ ನಂತರ ಅದು ಎಲ್ಲ ಸೆಟಪ್ ಎಲ್ಲ ಮುಗಿದಾದ್ಮೇಲೆ ಫಿನಿಶ್ ಅಂತ ಬರುತ್ತೆ. ಫಿನಿಶ್ ಮೇಲೆ ಕ್ಲಿಕ್ ಮಾಡಿ ನಂತರ ವರ್ಚುವಲ್ ಬಾಕ್ಸ್ನ ವಿಂಡೋ ಓಪನ್ ಆಗುತ್ತೆ. ನಂತರ ಹೆಲ್ಪ್ ಹೋಗಿ ಅಲ್ಲಿ ನಾವು ವರ್ಷನನ್ನು ಗಮನಿಸೋಣ. ನಾವು ವರ್ಷನ್ ಗಮನಿಸಿದ್ರೆ ಇಲ್ಲಿ ನೋಡ್ಬೋದು ನಮ್ಮ ವರ್ಷನ್ 5.1.18 ಇದೆ. ನಾನು ಈ ವಿಡಿಯೋ ಮಾಡುವ ದಿನ ಅದು 5.1.18 ಲೇಟೆಸ್ಟ್ ವರ್ಷನ್ ಆಗಿರೋದ್ರಿಂದ ಅದು ಇಂದಿನ ವರ್ಷನ್ ತೋರಿಸ್ತಾ ನಿಮಗೆ ನೀವು ಯಾವ ದಿನದಿಂದ ಡೌನ್ಲೋಡ್ ಮಾಡ್ಕೊತೀರೋ ಅವತ್ತು ಆ ವರ್ಷನ್ ಲೇಟೆಸ್ಟ್ ವರ್ಷನ್ ಏನಿರುತ್ತೆ ಆ ವರ್ಷನ್ ತೋರಿಸ್ತಾ ಹೋಗುತ್ತೆ. ನೆಕ್ಸ್ಟ್ ನಾವಿಲ್ಲಿ ಮುಂದಿನ ಕಾನ್ಫಿಗರ್ಗೆ ಬರೋಣ. ಅಲ್ಲಿ ಕಾನ್ಫಿಗರ್ಗೆ ನೀವು ಅಲ್ಲಿ ಫೈಲ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ ನಂತರ ಪ್ರಿಫರೆನ್ಸ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ಸಾಕಷ್ಟು ಆಪ್ಷನ್ಸ್ಗಳು ಬರುತ್ತೆ. ಮೊದಲಿಗೆ ಜನರಲ್ ಆಪ್ಷನ್ಸ್ಗಳಲ್ಲಿ ಯಾವುದೇ ವರ್ಚುವಲ್ ಆಪರೇಟಿಂಗ್ ಸಿಸ್ಟಮ್ ನೀವು ಇನ್ಸ್ಟಾಲ್ ಮಾಡೋದು ಸಹ ಅದು ನಿಮ್ಮ ಸಿ ಡ್ರೈವ್ನಲ್ಲಿರೋ ನಿಮ್ಮ ಯೂಸರ್ಸ್/ಪ್ರೊಫೈಲ್ ನಿಮ್ಮ ಸಿಸ್ಟಮ್ ನೇಮ್ ಏನು ಕೊಟ್ಟಿರ್ತೀರ ಆ ನಿಮ್ಮ ಪ್ರೊಫೈಲ್ ಒಳಗಡೆ ಸೇವ್ ಆಗಿರುತ್ತೆ. ಅದರ ಲಿಂಕ್ ನೀವು ನೋಡ್ಬೋದು. ನಂತರ ಇನ್ಪುಟ್ನಲ್ಲಿ ನೀವೇ ಸೇವ್ ಮಾಡ್ಕೋಬೋದಂತ ಕಸ್ಟಮೈಸ್ ಕೀಬೋರ್ಡ್ ಶಾರ್ಟ್ಕಟ್ಸ್ ಇರುತ್ತೆ. ಎಲ್ಲ ಟೈಮಲ್ಲಿ ಮೌಸ್ ಕ್ಲಿಕ್ ಮಾಡೋ ಅವಶ್ಯಕತೆ ಬೇಕಾಗಲ್ಲ. ನೀವು ನಿಮಗೆ ಬೇಕಾದಂಥ ಕೀಬೋರ್ಡ್ ಶಾರ್ಟ್ಕಟ್ ಕ್ರಿಯೇಟ್ ಮಾಡ್ಬೋದು. ನಂತರ ನಿಮಗೆ ಅಪ್ಡೇಟ್ ತೋರಿಸುತ್ತೆ. ಪ್ರತಿದಿನ ಸಹ ನಿಮ್ಮ ಈ ವರ್ಚುವಲ್ ಬಾಕ್ಸ್ ಅಪ್ಡೇಟ್ಸ್ ಏನೋ ಇರ್ಬೋದಾ ಅಂತ ಚೆಕ್ ಮಾಡ್ತಾ ಹೋಗುತ್ತೆ. ಅದನ್ನು ನೀವು ಡಿಫಾಲ್ಟ್ ಸೆಟ್ಟಿಂಗ್ಸಲ್ಲಿ ಬಿಡ್ಬೋದು. ನಂತರ ಲ್ಯಾಂಗ್ವೇಜ್ ಕೇಳುತ್ತೆ, ಯಾವ ಲ್ಯಾಂಗ್ವೇಜ್ ಬೇಕು. ಬಹುಶಃ ನಿಮಗೆ ಇಂಗ್ಲೀಷ್ ಬಿಟ್ಟು ಬೇರೆ ಯಾವುದೋ ಲ್ಯಾಂಗ್ವೇಜ್ ಬೇಕಾದರೆ, ಕನ್ನಡ ಅಂತೂ ಇರೋಲ್ಲ, ಬಟ್ ಸ್ಟಿಲ್ ಲ್ಯಾಂಗ್ವೇಜನ್ನು ವೆರಿಫೈ ಮಾಡ್ಕೋಬೋದು. ನಂತರ ಡಿಸ್ಪ್ಲೇಸ್ನಲ್ಲಿ ನೀವೇನಾದರೂ ಒಂದಕ್ಕಿಂತ ಹೆಚ್ಚಾಗಿ ಅಂದರೆ ಹಲವು ಡಿಸ್ಪ್ಲೇಸ್ಗಳನ್ನು ಯೂಸ್ ಮಾಡ್ತಾಯಿದ್ರೆ ಅಥವಾ ವರ್ಚುವಲ್ ಡಿಸ್ಪ್ಲೇಸ್ಗಳನ್ನು ಯೂಸ್ ಮಾಡ್ತಾಯಿದ್ರೆ ನೀವು ಅಲ್ಲಿ ಡಿಸ್ಪ್ಲೇ ಸೆಟ್ಟಿಂಗ್ಸ್ ಏನು ಬೇಕಾಗುತ್ತೆ ಅಲ್ಲಿ ಮಾಡ್ಕೋಬೋದು. ನಾವು ಸದ್ಯಕ್ಕೆ ಆಟೋಮೆಟಿಕ್ ಅಂತ ಬೇಡೋಣ. ನಂತರ ನೆಟ್ವರ್ಕ್ ಆಪ್ಷನ್ಸಲ್ಲಿ ನೀವೇ ಕ್ರಿಯೇಟ್ ಮಾಡ್ಬೋದು ಅಂತ ನೆಟ್ವರ್ಕ್ ಸೆಟ್ಟಿಂಗ್ಸ್ ನೋಡ್ಬೋದು. ಇಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ವರ್ಚುವಲ್ ಬಾಕ್ಸಲ್ಲಿ ಸಾಕಷ್ಟು ನೆಟ್ವರ್ಕಿಂಗ್ ಫಂಕ್ಷನಾಲಿಟೀಸ್ಗಳು ಕರೆಕ್ಟಾಗಿ ವರ್ಕ್ ಆಗೋಲ್ಲ. ಅದರಿಂದ ನಾವು ನೆಟ್ವರ್ಕ್ ಸೆಟ್ಟಿಂಗ್ಸನ್ನು ನಾವಾಗೆ ಮ್ಯಾನ್ಯಲ್ ಆಗಿ ಕಾನ್ಫಿಗರ್ ಮಾಡ್ಕೊತೀವಿ. ಸೊ ಆ ರೀತಿ ಕಾನ್ಫಿಗರ್ ಮಾಡಿದಂಥ ನೆಟ್ವರ್ಕ್ ಇಲ್ಲಿ ನ್ಯಾಟ್ ನೆಟ್ವರ್ಕ್ ಅಂತ ನೋಡ್ಬೋದು. ನಾನು ಇಲ್ಲಿ ಮೊದಲೇ ಕ್ರಿಯೇಟ್ ಮಾಡಿರೋ ಕಾರಣದಿಂದ ಅದು ನ್ಯಾಟ್ ನೆಟ್ವರ್ಕ್ ತೋರಿಸ್ತಾ ಇದೆ. ನೀವು ಮೊದಲ ಬಾರಿ ಯೂಸ್ ಮಾಡೋದ್ರಿಂದ ನಿಮಗೆ ನೆಟ್ವರ್ಕ್ ತೋರಿಸೋದಿಲ್ಲ. ಬಟ್ ನಾವು ಮೊದಲು ಇದು ರಿಮೂವ್ ಮಾಡೋಣ. ರಿಮೂವ್ ಮಾಡಲಿಕ್ಕೆ ಅಲ್ಲಿ ಮೊದಲಿರೋ ಒಂದು ಐಕಾನನ್ನು ಒತ್ತಿದ್ರೆ ರಿಮೂವ್ ಆಪ್ಷನ್ ಕೇಳುತ್ತೆ, ನಂತರ ರಿಮೂವ್ ಮಾಡ್ಬೋದು. ಹೊಸದಾಗಿ ಆ್ಯಡ್ ಮಾಡಲು ಅಲ್ಲಿರುವ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ಹೊಸ ನೆಟ್ವರ್ಕ್ ಕ್ರಿಯೇಟ್ ಆಗುತ್ತೆ. ಕ್ರಿಯೇಟ್ ಮಾಡಿದ ನಂತರ ಅದನ್ನು ಎಡಿಟ್ ಮಾಡಲು ಕೊನೆಯದಾಗಿರುವ ಎಡಿಟ್ ಬಟನ್ ನಾವು ಪ್ರೆಸ್ ಮಾಡಿದ್ರೆ ಅಲ್ಲಿ ನೆಟ್ವರ್ಕ್ ಸೆಟ್ಟಿಂಗ್ಸ್ ತೋರಿಸುತ್ತೆ. ಡಿಫಾಲ್ಟಾಗಿ ವರ್ಚುವಲ್ ಬಾಕ್ಸ್ ನೆಟ್ವರ್ಕನ್ನು ನ್ಯಾಟ್ ನೆಟ್ವರ್ಕ್ ಅಂತ ತೊಗೊಳುತ್ತೆ. ಬೇಕಾದರೆ ನೀವು ಅದನ್ನು ನೆಟ್ವರ್ಕನ್ನು ಚೇಂಜ್ ಮಾಡಬಹುದು, ಬಟ್ ನಾನು ಇಲ್ಲಿ ಅದನ್ನು ಡಿಫಾಲ್ಟಾಗಿ ಇಟ್ಬಿಡ್ತೀನಿ. ನಂತರ ಅಲ್ಲಿ IP ಅಡ್ರೆಸ್ ತೋರಿಸುತ್ತೆ. ಆ IP ಅಡ್ರೆಸ್ಸಲ್ಲಿ ಡಿಫಾಲ್ಟಾಗಿ ಹೇಳಬೇಕು ಅಂದರೆ ವರ್ಚುವಲ್ ಬಾಕ್ಸ್ ಕ್ಲಾಸ್ A IP ಅಡ್ರೆಸ್ ಅಂತ ತೊಗೊಳುತ್ತೆ. ಸೊ ನಾವಿಲ್ಲಿ ಕ್ಲಾಸ್ A IP ಅಡ್ರೆಸ್ ಬೇಡ ನಮಗೆ. ಸೊ ನಾವಿಲ್ಲಿ ಕ್ಲಾಸ್ A IP ಅಡ್ರೆಸ್ ಆದಂಥ 192.168.9.0/24 ಅನ್ನು ನಮ್ಮ ಕಸ್ಟಮೈಸ್ IP ಅಡ್ರೆಸ್ ಆಗಿ ನಾವು ಕೊಡೋಣ. ಈ /24 ಏನಪ್ಪ ಅಂದರೆ ಅಥವಾ ಕ್ಲಾಸ್ A, ಕ್ಲಾಸ್ B, ಕ್ಲಾಸ್ C IP ಅಡ್ರೆಸ್ ಏನಪ್ಪ ಅಂತ ನಿಮಗೆ ಡೌಟ್ ಇದ್ದರೆ ಅಥವಾ ಗೊತ್ತಿಲ್ಲ ಅಂತಂದರೆ ನಮ್ಮ ಚಾನಲಲ್ಲೇ ಬೇಸಿಕ್ ನೆಟ್ವರ್ಕಿಂಗ್ ಇನ್ ಕನ್ನಡ ಒಂದು ಪ್ಲೇ ಲಿಸ್ಟಲ್ಲಿ ನೀವು ಕಂಪ್ಲೀಟ್ ನೆಟ್ವರ್ಕಿಂಗ್ ಫ್ರಮ್ ಸ್ಕ್ರ್ಯಾಚ್ ಅಂದರೆ ನೆಟ್ವರ್ಕಿಂಗ್ ತಳಪಾಯದಿಂದ ನೀವು ಕಲಿಬೋದು. ಅಲ್ಲಿ ಹೋಗಿ ನೋಡ್ಕೋಬೋದು. ತದನಂತರ ನೀವು ಹ್ಯಾಕಿಂಗನ್ನು ಕಂಟಿನ್ಯೂ ಮಾಡ್ಬೋದು. ಏಕೆಂದರೆ ಹ್ಯಾಕಿಂಗ್ ಅನ್ನೋದೇನಿದೆ ಅದು ನೆಟ್ವರ್ಕಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಯಾಕೆಂದರೆ ನಿಮ್ಮ ಹತ್ರ ನೆಟ್ವರ್ಕಿಂಗ್ ಗೊತ್ತಿಲ್ಲ ಅಂದರೆ ನೀವು ಹ್ಯಾಕಿಂಗ್ ಮಾಡಲು ತುಂಬ ಕಷ್ಟವಾಗುತ್ತೆ. ಸೊ ಬೇಸಿಕ್ಸ್ ಆಫ್ ನೆಟ್ವರ್ಕಿಂಗ್ ಇನ್ ಕನ್ನಡ ನೋಡ್ಕೊಳ್ಳುವ ಮುಖಾಂತರ ನೀವು ಕಲ್ತ್ಕೋಬೋದು. ನಂತರ ಇಲ್ಲಿ ಸಪೋರ್ಟ್ಸ್ DHCP ಏನಿದೆ ಅಥವಾ DHCP ಅಥವಾ ಡೈನಾಮಿಕ್ ಹೋಸ್ಟ್ ಕಾನ್ಫಿಗರೇಷನ್ ಪ್ರೋಟೋಕಾಲ್ ಅಂತ ಏನು ಕರಿತೀವಿ, ಅದು ಸಪೋರ್ಟ್ಸ್ ಟಿಕ್ ಆಗಿದೆ. ಹಾಗೆ ಬಿಡಿ ನಾವು, ಯಾಕೆಂದರೆ ನೀವು ಇದನ್ನು ಅನ್ಟಿಕ್ ಮಾಡಿದ್ರೆ ನೀವು ಎಲ್ಲ IP ಅಡ್ರೆಸ್ಸನ್ನು ಮ್ಯಾನ್ಯಲ್ ಆಗಿ ಕೊಡಬೇಕಾಗುತ್ತೆ. ಸೊ ಅದನ್ನು ಡೈರೆಕ್ಟಾಗಿ ಸಪೋರ್ಟ್ಸ್ ಟು DHCP ಟಿಕ್ ಮಾಡೋಣ. ನಂತರ ಅಲ್ಲಿ ಸಪೋರ್ಟ್ಸ್ IP ವರ್ಷನ್ 6 ಏನು ಕೇಳ್ತಾ ಇದೆ ಅದನ್ನು ಅನ್ಟಿಕ್ ಮಾಡಿರೋಣ. ಯಾಕೆಂದರೆ ನಮಗೆ IP ವರ್ಷನ್ 6 ಇನ್ನೂ ಬಂದಿಲ್ಲ, ಆದ್ದರಿಂದ ನಮಗೆ ಆಪ್ಷನ್ ಬೇಕಾಗಿಲ್ಲ. ನಂತರ ಅಲ್ಲಿ ಪೋರ್ಟ್ ಫಾರ್ವರ್ಡಿಂಗ್ ಏನಿದೆ, ಸದ್ಯದಲ್ಲಿ ಪೋರ್ಟ್ ಫಾರ್ವರ್ಡಿಂಗನ್ನು ಏನು ಮುಟ್ಟೋದು ಬೇಡ, ಯಾಕೆಂದರೆ ಅದು ತುಂಬ ಅಡ್ವಾನ್ಸ್ ಟ್ರಿಕ್ಸ್ ಆಗಿರುತ್ತೆ. ಸೊ ಅದನ್ನು ಡಿಫಾಲ್ಟಾಗಿ ಬಿಟ್ಟು ನಂತರ ಓಕೆಯನ್ನು ಕ್ಲಿಕ್ ಮಾಡೋ ಮುಖಾಂತರ ಮುಂದೆ ಸಾಗೋಣ. ನಂತರ ಎಕ್ಸ್ಟೆನ್ಷನ್ಸ್. ವರ್ಚುವಲ್ ಬಾಕ್ಸಲ್ಲಿ ನೀವು ಯಾವುದೇ ಎಕ್ಸ್ಟೆನ್ಷನ್ ಕ್ರಿಯೇಟ್ ಮಾಡಿದಾಗ ಇಲ್ಲಿ ಬಂದು ಲಿಂಕ್ ಆಗುತ್ತೆ.
ನಂತರ ಪ್ರಾಕ್ಸಿ ಬರೋಣ. ಈ ಪ್ರಾಕ್ಸಿ ಏನಪ್ಪ ಅಂದರೆ ನಿಮ್ಮ ಸಿಸ್ಟಮ್ ಅಥವಾ ನಿಮ್ಮ ಯಾವುದೇ ಒಂದು ಪಿ ಸಿ ಬೇರೆ ನೆಟ್ವರ್ಕ್ಗೆ ಹೋಗುವ ಮುಖಾಂತರ ಅಥವಾ ಇಂಟರ್ನೆಟ್ ಅಥವಾ ಬೇರೆ ನೆಟ್ವರ್ಕ್ಗೆ ಹೋಗೋಕ್ಕಿಂತ ಮುಂಚೆ ಏನಾದರೂ ನಿಮ್ಮ ಹತ್ರ ಪ್ರಾಕ್ಸೀಸ್ ಏನೋ ಇದ್ದರೆ ಆ ಪ್ರಾಕ್ಸಿ ಸೆಟ್ಟಿಂಗ್ಸನ್ನು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ನಮ್ಮ ಬಳಿ ಅದು ಯಾವುದೂ ಇಲ್ಲ, ಸೊ ಅದರಿಂದ ಡಿಫಾಲ್ಟ್ ಸೆಟ್ಟಿಂಗ್ಸಲ್ಲೇ ಬಿಟ್ಟು ನಾವು ಮುಂದೆ ಸಾಗೋಣ. ಸೊ ಇದು ನಮ್ಮ ವರ್ಚುವಲ್ ಬಾಕ್ಸ್ನ ಇನ್ಸ್ಟಾಲೇಷನ್ ಮತ್ತು ಕಾನ್ಫಿಗರೇಷನ್ ಆಗಿರುತ್ತೆ. ನಂತರ ನಾವು ಕಾಲಿ ಲಿನಕ್ಸನ್ನು ಹೇಗೆ ವರ್ಚುವಲ್ ಇಮೇಜ್ ಡೌನ್ಲೋಡ್ ಮಾಡ್ಕೊಳ್ಳೋದು ಮತ್ತು ಹೇಗೆ ಕಾನ್ಫಿಗರ್ ಮಾಡೋದು ಅಂತ ನೋಡೋಣ. ಅದಕ್ಕಾಗಿ ವರ್ಚುವಲ್ ಬಾಕ್ಸನ್ನು ಮಿನಿಮೈಸ್ ಮಾಡ್ತಾ ಇದ್ದೀನಿ. ನಂತರ ನಾನು ಫೈರ್ಫಾಕ್ಸ್ಗೆ ಹೋಗಿ ಅಲ್ಲಿ ಕಾಲಿ ಲಿನಕ್ಸ್ ಅವರ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗೋಣ. ಇಲ್ಲಿ ನೀವು ನೋಡ್ಬೋದು ವಿವಿಧವಾದಂತಹ ಒಂದು ಫ್ಲೇವರ್ನಲ್ಲಿ ಕಾಲಿ ಲಿನಕ್ಸ್ ನಿಮಗೆ ಸಿಗುತ್ತೆ. ಸೊ ನೀವೇನು ನೋಡ್ತಾ ಇದ್ದೀರಾ, ಈ ಐಸೋ ಫೈಲ್ ಇದು ನಾವು ನಮ್ಮ ಸಿಸ್ಟಮ್ಗೆ ಡೈರೆಕ್ಟಾಗಿ ಇನ್ಸ್ಟಾಲ್ ಮಾಡಿಕೊಳ್ಳುವ ಒಂದು ಫೈಲ್ ಆಗಿರುತ್ತೆ. ನಾವು ಇಲ್ಲಿ ವರ್ಚುವಲ್ ಇಮೇಜ್ ಅನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಅದು ಐಎಸ್ಒ ಫೈಲ್ ಬೇಕಾಗಿಲ್ಲ. ಅದರಿಂದ ಕೆಳಗೆ ಬರೋಣ. ಕೆಳಗೆ ಬಂದರೆ ಅಲ್ಲಿ ಖಾಲಿ ವರ್ಚುವಲ್ ಇಮೇಜಸ್ ಅಂತ ಒಂದು ಟ್ಯಾಬ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡೋಣ. ಅದು ನಮಗೆ ಇನ್ನೊಂದು ಪೇಜ್ ಓಪನ್ ಮಾಡಿ ಅಲ್ಲಿ ಕರ್ಕೊಂಡು ಹೋಗುತ್ತೆ. ಅಲ್ಲಿ ನೀವು ನೋಡ್ಬೋದು ಖಾಲಿ ಲಿನಕ್ಸ್ ವರ್ಚುವಲ್ ಇಮೇಜಸ್ ಅಂತ ಏನಿದೆ. ಇಲ್ಲಿ ನಮಗೆ ವಿವಿಧವಾದಂಥ ಒಂದು ವರ್ಚುವಲ್ ಇಮೇಜಸ್ ಸಿಗುತ್ತೆ. ನೋಡ್ಬೋದು, ನಾನು ಮೊದಲೇ ಹೇಳಿದ್ದೆ ನಿಮಗೆ VMware ಹಾಗೂ ವರ್ಚುವಲ್ ಬಾಕ್ಸ್ ಎರಡೂ ಒಂದೇ ಥರದ ಒಂದು ಸಾಫ್ಟ್ವೇರ್. ಆದರೆ ನಮಗೆ VMware ಒಂದು ಪೇಯ್ಡ್ ಸಾಫ್ಟ್ವೇರ್ ಆಗಿರೋದ್ರಿಂದ ನಾವು ವರ್ಚುವಲ್ ಬಾಕ್ಸ್ ಫ್ರೀವೇರನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಖಾಲಿ ಲಿನಕ್ಸ್ ನಮಗೆ VMware ಹಾಗೂ ವರ್ಚುವಲ್ ಬಾಕ್ಸ್ ಎರಡೂ ಫ್ಲೇವರಲ್ಲೂ ಕೂಡ ನಮಗೆ ಸಿಗುತ್ತೆ. ಸೊ ಸ್ವಲ್ಪ ಕೆಳಗಡೆ ಬರೋಣ. ನೀವು ನೋಡ್ಬೋದು ಖಾಲಿ ಲಿನಕ್ಸ್ VMware ಇಮೇಜಸ್ ಅಂತ ಇದೆ. ಇಲ್ಲಿ ನೀವೇನಾದರೂ VMware ಅನ್ನು ಡೌನ್ಲೋಡ್ ಮಾಡ್ಕೊಂಡಿದ್ರೆ ಅಥವಾ ಯೂಸ್ ಮಾಡ್ತಾ ಇದ್ದರೆ VMware ಅಥವಾ ವರ್ಚುವಲ್ ಮಿಷಿನ್ ವರ್ಕ್ ಸ್ಟೇಷನ್ ಅಥವಾ VM ಪ್ಲೇಯರ್ ಅನ್ನು ಯೂಸ್ ಮಾಡ್ತಾ ಇದ್ದರೆ ಅದಕ್ಕೆ ಈ ಒಂದು ಖಾಲಿ ಲಿನಕ್ಸ್ನ ಫೈಲನ್ನು ಡೌನ್ಲೋಡ್ ಮಾಡ್ಕೋಬೋದು. ಆದರೆ ನಾವು ಇಲ್ಲಿ ವರ್ಚುವಲ್ ಬಾಕ್ಸ್ಗೆ ಡೌನ್ಲೋಡ್ ಮಾಡೋದ್ರಿಂದ ನಾನು ಫೈಲನ್ನು ಕ್ಯಾನ್ಸಲ್ ಕೊಡ್ತಾ ಇದ್ದೀನಿ. ನಂತರ ಖಾಲಿ ಲಿನಕ್ಸ್ 64 ಬಿಟ್ VBox ಅನ್ನುವ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳುವ ಮುಖಾಂತರ ನಾನು ಆ ಫೈಲನ್ನು ಡೌನ್ಲೋಡ್ ಮಾಡ್ಕೊಳ್ತೀನಿ. ನಿಮ್ಮ ಬಳಿ 32 ಬಿಟ್ ಸಿಸ್ಟಮ್ ಇದ್ದರೆ ಅದನ್ನು 32 ಬಿಟ್ ಆಗಿ ಡೌನ್ಲೋಡ್ ಮಾಡ್ಕೋಬೋದು. ಆದರೆ ತುಂಬ ಸಿಸ್ಟಮ್ಸ್ಗಳು 64 ಬಿಟ್ಗೆ ಬರೋದ್ರಿಂದ ನಾವು 64 ಬಿಟ್ಟೇ ಡೌನ್ಲೋಡ್ ಮಾಡ್ಕೊಳ್ಳೋಣ. ಇಲ್ಲಿ ನೀವು ನೋಡ್ಬೋದು ಆ ಫೈಲ್ 3.6 GB ಸೈಜ್ ಇರುತ್ತದೆ. ಯಾಕಂದರೆ ಅದು ಒಂದು ಕಂಪ್ಲೀಟ್ ಆಪರೇಟಿಂಗ್ ಸಿಸ್ಟಮ್ನ ಒಂದು ವರ್ಚುವಲ್ ಇಮೇಜ್ ಆಗಿರುತ್ತೆ. ನಂತರ ಸೇವ್ ಕೊಟ್ಟು ಅದನ್ನು ಓಕೆ ಕೊಡೋಣ. ಡೌನ್ಲೋಡ್ ಆಗೋದು ಸ್ಟಾರ್ಟ್ ಆಗುತ್ತೆ. ನಾನು ಇದನ್ನು ಮೊದಲೇ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಅದರಿಂದ ಇದನ್ನು ಕ್ಯಾನ್ಸಲ್ ಕೊಡ್ತೀನಿ. ನೀವು ಅದು ಡೌನ್ಲೋಡ್ ಆಗುವ ತನಕ ಕಾಯ್ದಿದ್ದು ಅದು ಡೌನ್ಲೋಡ್ ಮುಗಿದ ನಂತರ ಡೌನ್ಲೋಡ್ ಆಗಿರುವಂಥ ಫೋಲ್ಡರನ್ನು ಓಪನ್ ಮಾಡಿದ್ಮೇಲೆ ನಿಮಗೆ ಅಲ್ಲಿ ಆ ಖಾಲಿ ಲಿನಕ್ಸ್ VBox ಫೈಲ್ ಕಾಣಸಿಗುತ್ತದೆ. ಫೈಲ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಫೈಲ್ ತುಂಬ ದೊಡ್ಡದಾದ್ರಿಂದ ಸ್ವಲ್ಪ ಪ್ರೋಸೆಸ್ ಆಗಲು ಸ್ವಲ್ಪ ಟೈಮ್ ತೊಗೊಳ್ಳುತ್ತದೆ. ನಂತರ ನಿಮಗೆ ವರ್ಚುವಲ್ ಬಾಕ್ಸ್ ಇಂಪೋರ್ಟಿಂಗ್ ವಿಂಡೋ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೀವು ಆ ವರ್ಚುವಲ್ ಇಮೇಜಲ್ಲಿರುವ ಎಲ್ಲ ಸೆಟ್ಟಿಂಗ್ಸ್ ಅನ್ನು ನೋಡ್ಬೋದು ಮತ್ತು ಇನ್ಫಾರ್ಮೇಷನ್ಸ್ ಕೂಡ ನೋಡ್ಬೋದು. ನಿಮ್ಮ ಬಳಿ ಕಮ್ಮಿ ರ್ಯಾಮ್ ಸಿಸ್ಟಮ್ಸ್ ಯೂಸ್ ಮಾಡ್ತಾ ಇದ್ದರೆ ನೀವು ಕಮ್ಮಿ ರ್ಯಾಮ್ ಸೈಜನ್ನು ಕೊಡ್ಬೋದು. ಬಟ್ ನಾನಿಲ್ಲಿ 2 GB ರ್ಯಾಮನ್ನು ಕೊಡ್ತಾ ಇದ್ದೀನಿ. ನಂತರ ನೀವು ಈ ಫೈಲ್ ಎಲ್ಲಿ ಸೇವ್ ಆಗುತ್ತೆ ಅದನ್ನು ತೋರಿಸ್ಬೋದು. ಬೇಕಾದ್ರೆ ನೀವು ಚೇಂಜ್ ಕೂಡ ಮಾಡ್ಕೋಬೋದು. ನಾನು ಅದನ್ನು ಡಿಫಾಲ್ಟ್ ಸೆಟ್ಟಿಂಗ್ಗೆ ಬಿಡ್ತೀನಿ. ನಂತರ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡೋಣ. ನಾನು ಮೊದಲೇ ಹೇಳಿದಾಗೆ ಇದೊಂದು ದೊಡ್ಡ ಸೈಜ್ ಆಗಿರೋದ್ರಿಂದ ಇದು ತುಂಬ ಹೊತ್ತು ಟೈಮ್ ತೊಗೊಳುತ್ತೆ. ಆದ್ದರಿಂದ ಈ ವಿಡಿಯೋನ ನಾನು ಪಾಸ್ ಮಾಡಿ ಇಂಪೋರ್ಟ್ ಮುಗಿಯುವ ಒಂದು ಹಂತದಲ್ಲಿ ನಾನು ಮತ್ತೆ ರಿಪ್ಲೈ ಮಾಡ್ತೇನೆ. ನೀವು ನೋಡ್ಬೋದು ಇಲ್ಲಿ ಆಲ್ಮೋಸ್ಟ್ ಮುಗಿತಾ ಬಂದಿದೆ. ಈಗ ಮುಗಿದಿದೆ. ಈಗ ಫೈಲ್ನ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಮೊದಲ ಬಾರಿ ನೀವು ವರ್ಚುವಲ್ ಬಾಕ್ಸ್ ರನ್ ಮಾಡ್ತಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಇದನ್ನು ಮಿನಿಮೈಸ್ ಮಾಡೋಣ. ಈಗ ಲೋಡ್ ಆಗ್ತಾಯಿದೆ. ಏನು ಎರರ್ ಬಂತು, ಏನು ಎರರ್ ಅಂತ ನೋಡೋಣ. ಇಂಪ್ಲಿಮೆಂಟೇಷನ್ ಆಫ್ ದ USB 2.0 ಕಂಟ್ರೋಲರ್ ನಾಟ್ ಫೌಂಡ್ ಅಂತ ಬರ್ತಾ ಇದೆ. ಇದೇನಪ್ಪ ಅಂದರೆ ಈ ವರ್ಷನ್ ಖಾಲಿ ಲಿನಕ್ಸ್ ಏನಿದೆ ಈ ವರ್ಷನಲ್ಲಿ USB ಸಪೋರ್ಟ್ ನಮಗೆ ವರ್ಚುವಲ್ ಬಾಕ್ಸಲ್ಲಿ ಸಿಗ್ತಾ ಇಲ್ಲ. ಆದ್ದರಿಂದ ಮತ್ತೆ ನಾವು ವರ್ಚುವಲ್ ಬಾಕ್ಸ್ಗೆ ಹೋಗಿ ಅಲ್ಲಿ ಖಾಲಿ ಲಿನಕ್ಸ್ ಇನ್ಸ್ಟೆನ್ಸನ್ನು ಸೆಲೆಕ್ಟ್ ಮಾಡಿ ನಂತರ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡೋಣ. ಅಲ್ಲಿ ಸೆಟ್ಟಿಂಗ್ಸ್ನಲ್ಲಿ ನಾವು USB ಸೆಟ್ಟಿಂಗ್ಸ್ಗೆ ಹೋಗಿ ಅಲ್ಲಿ ಎನೇಬಲ್ USB ಕಂಟ್ರೋಲರ್ ಅಂತ ಏನಿದೆ ಅದನ್ನು ಅನ್ಟಿಕ್ ಮಾಡಿ ಅದನ್ನು ಡಿಸೇಬಲ್ ಮಾಡಿ ಮತ್ತು ಓಕೆ ಕೊಟ್ಟು ಮತ್ತು ಸ್ಟಾರ್ಟ್ನ ಕ್ಲಿಕ್ ಮಾಡೋಣ. ಮತ್ತು ಸ್ವಲ್ಪ ಟೈಮ್ ತೊಗೊಳುತ್ತೆ ಬರೋದಕ್ಕೆ.
ಬಂತು. ಈಗ ನಾನು ಮೊದಲೇ ಹೇಳಿರೋ ಥರ ಸ್ವಲ್ಪ ಟೈಮ್ ತೊಗೊಳುತ್ತೆ. ಫಸ್ಟ್ ಟೈಮ್ ನಾವು ಈ ಲೈನಕ್ಸನ್ನು ರನ್ ಮಾಡ್ತಿರೋದ್ರಿಂದ ಈ ರೀತಿ ಪಾಪಪ್ಗಳು ಬರ್ತಾ ಇರುತ್ತೆ. ಅದನ್ನು ಕ್ಲೋಸ್ ಮಾಡೋಣ. ಈಗ ಒಂದು ಎರರ್ ಬಂದಿದೆ. ಏನಪ್ಪ ಅಂದರೆ ನಾವು ಮೊದಲನೇ ಬಾರಿ ನಾವು ಯಾವುದೇ ಆಪರೇಟಿಂಗ್ ಸಿಸ್ಟಮನ್ನು ವರ್ಚುವಲ್ ಬಾಕ್ಸಲ್ಲಿ ರನ್ ಮಾಡ್ತಾ ಇರಬೇಕಾದ್ರೆ ಅದರಲ್ಲಿ ನಾವು ಕೀಬೋರ್ಡ್ ಮೌಸನ್ನು ಇಂಟಿಗ್ರೇಟ್ ಮಾಡಬೇಕಾದ್ರೆ ನಮಗೆ ಅದು ಪಾಪಪ್ ತೋರಿಸುತ್ತೆ. ಇಲ್ಲಿ ನಾವು ಅದನ್ನು ಡೋಂಟ್ ಶೋ ಅಗೈನ್ ಕೊಟ್ಟು ಕ್ಯಾಪ್ಚರ್ ಅಂತ ಕೊಡೋಣ. ನಂತರ ನಮಗೆ ಈ ಕಾಲಿ ಲಿನಕ್ಸ್ರ ಲಾಗಿನ್ ಸ್ಕ್ರೀನ್ ಬರುತ್ತೆ. ಅಲ್ಲಿ ನಮಗೆ ಈ ಕಾಲಿ ಲಿನಕ್ಸ್ರ ಡಿಫಾಲ್ಟ್ ಅಂದರೆ ಫ್ಯಾಕ್ಟ್ರಿ ಸೆಟ್ಟಿಂಗ್ನಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಏನಿರುತ್ತೆ ಅದು ಯೂಸರ್ ನೇಮ್ ಬಂದು ರೂಟ್ ROOT ಅಥವಾ ROOT ಇದು ಯೂಸರ್ ನೇಮ್ ಆಗಿರುತ್ತೆ. ಪಾಸ್ವರ್ಡ್ ಬಂದು TOOR ಯೂಸರ್ ನೇಮ್ರ ಆಪೋಸಿಟ್ ಇರುತ್ತೆ. ಪಾಸ್ವರ್ಡ್ನ TOOR ಆಗಿ ಕೊಟ್ಟು ಎಂಟರ್ ಮೇಲೆ ಕ್ಲಿಕ್ ಮಾಡೋಣ. ನಂತರ ಸ್ವಲ್ಪ ಟೈಮ್ ತೊಗೊಳುತ್ತೆ ಇದು ಮೊದಲನೇ ಬಾರಿ ಲೋಡ್ ಆಗೋದಕ್ಕೆ. ಲೋಡ್ ಆಯಿತು. ಈಗ ನೀವು ನೋಡ್ತಾ ಇದ್ದೀರ ಒಂದು ಚಂದದ ಒಂದು ಡ್ರ್ಯಾಗನ್ ಚಿತ್ರ ಏನಿದೆ ಇದು ಕಾಲಿ ಲಿನಕ್ಸ್ನ ಹೋಮ್ ಪೇಜ್ ಆಗಿರುತ್ತೆ. ನಾವೀಗ ಸ್ಕೇಲ್ ಮೋಡ್ನಿಂದ ಫುಲ್ ಸ್ಕ್ರೀನ್ ಮೋಡ್ಗೆ ಹೋಗೋಣ. ಸೊ ವರ್ಚುವಲ್ ಬಾಕ್ಸ್ನಲ್ಲಿ ಸ್ಕೇಲ್ ಮೋಡ್ನಿಂದ ಫುಲ್ ಸ್ಕ್ರೀನ್ ಮೋಡ್ಗೆ ಹೋಗಬೇಕಾದ್ರೆ ನಿಮ್ಮ ಕೀಬೋರ್ಡ್ನಲ್ಲಿರುವಂತಹ ರೈಟ್ ಸೈಡ್ ಕಂಟ್ರೋಲ್ ಅಂದರೆ ನಿಮಗೆ ಎಡಭಾಗದಲ್ಲಿ ಒಂದು ಕಂಟ್ರೋಲ್ ಇರುತ್ತೆ, ಬಲಭಾಗದಲ್ಲಿ ಒಂದು ಕಂಟ್ರೋಲ್ ಇರುತ್ತೆ. ಬಲಭಾಗದ ಒಂದು ಕಂಟ್ರೋಲ್ ಕೀಯನ್ನು ಹಿಡ್ಕೊಂಡು ಎಫ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಫುಲ್ ಸ್ಕ್ರೀನ್ ಮೋಡ್ ಕೇಳುತ್ತೆ. ಇಲ್ಲಿ ನೋಡ್ಬೋದು ನಮ್ಮ ಈ ಬಟನ್ ಪ್ರೆಸ್ ಮಾಡಿದಾಗ ಅಲ್ಲಿ ಒಂದು ಪಾಪಪ್ ಬರುತ್ತೆ. ಅಲ್ಲಿ ಅದನ್ನು ಡೋಂಟ್ ಶೋ ಅಗೈನ್ ಅನ್ನು ಕೊಟ್ಟು ಮತ್ತು ಸ್ವಿಚ್ ಮೇಲೆ ಕ್ಲಿಕ್ ಮಾಡೋಣ. ಇದು ಮಾಡೋದ್ರಿಂದ ನಮಗೆ ಫುಲ್ ಸ್ಕ್ರೀನ್ ವ್ಯೂ ಸಿಗುತ್ತೆ. ನೀವು ನೋಡ್ಬೋದು ಈಗ ಸ್ಕೇಲ್ ಮೋಡಿಂದ ಫುಲ್ ಸ್ಕ್ರೀನ್ ಮೋಡ್ ಬಂದಿದ್ದೀನಿ. ಮೇಲೆ ಯಾವುದೇ ಅಂತ ವರ್ಚುವಲ್ ಬಾಕ್ಸ್ ಸೈನ್ ಇದಿಲ್ಲ. ಮತ್ತು ನೀವು ಈ ಫುಲ್ ಸ್ಕ್ರೀನ್ ಮೋಡ್ನಿಂದ ಸ್ಕೇಲ್ ಮಾಡಬೇಕು ಅಂದರೆ ಮೌಸ್ನ ಕೆಳಗಡೆ ಹವರ್ ಮಾಡಿ ಅದರಲ್ಲಿ ಮಧ್ಯ ಬಟನನ್ನು ಪ್ರೆಸ್ ಮಾಡಿದ್ರೆ ಮತ್ತೆ ಅದು ಸ್ಕೇಲ್ ಮೋಡ್ಗೆ ಹೋಗುತ್ತೆ. ಮತ್ತೆ ಬರಬೇಕಾದ್ರೆ ಮತ್ತೆ ರೈಟ್ ಸೈಡ್ ಕಂಟ್ರೋಲ್ ಹಾಗೂ ಎಫ್ ಅನ್ನು ಪ್ರೆಸ್ ಮಾಡಿದಾಗ ಮತ್ತೆ ಫುಲ್ ಸ್ಕ್ರೀನ್ ಮೋಡ್ಗೆ ಬರ್ಬೋದು. ಮೊದಲಾಗಿ ಕಾಲಿ ಲಿನಕ್ಸ್ ಬಗ್ಗೆ ಹೇಳಬೇಕು ಅಂದರೆ ಇದೊಂದು ಅತ್ಯಂತ ಪರಿಣಾಮಕಾರಿಯಾದಂತಹ ಒಂದು ಆಪರೇಟಿಂಗ್ ಸಿಸ್ಟಮ್. ಇದರ ಮುಖಾಂತರ ನಾವು ಹಲವು ವಿಧವಾದಂತಹ ಒಂದು ಸಿಸ್ಟಮ್ಸ್, ಮೊಬೈಲ್ಸ್, ಹಲವು ಥರನಾದಂತಹ ಒಂದು ಕಂಪ್ಯೂಟರ್ ಡಿವೈಸ್ಗಳನ್ನ ಹ್ಯಾಕ್ ಮಾಡ್ಬೋದು. ಹೇಗೆ ಅಂದರೆ ಇದರೊಳಗಡೆ ನಿಮ್ಮ ಕಾಲಿ ಲಿನಕ್ಸ್ ಒಳಗಡೆ ನಮಗೆ 3000ಗಿಂತ ಅಧಿಕ ಆದಂತಹ ಒಂದು ಸಾಫ್ಟ್ವೇರ್ಸ್ ಅಥವಾ ಟೂಲ್ ಸೆಟ್ ಏನಂತ ಕರಿತೀವಿ ಅದು ನಮಗೆ ಪ್ರೀ ಇನ್ಸ್ಟಾಲ್ ನಮಗೆ ಕಾಲಿ ಲಿನಕ್ಸ್ ಕೊಡುತ್ತೆ. ಅದು ಅಲ್ಲದೆ ನಮಗೆ ವಿವಿಧವಾದಂತಹ ಹಲವು ಸಾಫ್ಟ್ವೇರ್ಗಳಿಗೆ ನಮಗೆ ಸಪೋರ್ಟ್ ಕೂಡ ಕೊಡುತ್ತೆ. ನಾವು ಈಗ ಒಂದು ಸಣ್ಣ ಟರ್ಮಿನಲ್ ಓಪನ್ ಮಾಡ್ಕೊಳ್ಳೋಣ. ಈ ಟರ್ಮಿನಲ್ ಏನಪ್ಪ ಅಂದರೆ ನಮ್ಮ ವಿಂಡೋಸ್ ಸಿಸ್ಟಮ್ಸ್ಗಳಲ್ಲಿ ಕಮ್ಯಾಂಡ್ ಪ್ರಾಂಪ್ಟ್ ಏನಿದೆ ಅದೇ ಥರ ಆದಂಥ ಲೈನಕ್ಸ್ನಲ್ಲಿ ನಾವು ಟರ್ಮಿನಲ್ ಅಂತ ಕರಿತೀವಿ. ತುಂಬ ಸಲ ನಾವು ಎಲ್ಲ ಅಟ್ಯಾಕ್ಸ್ಗಳಲ್ಲೂ ಅಥವಾ ಎಲ್ಲ ಹ್ಯಾಕಿಂಗ್ ವೀಡಿಯೋಗಳಲ್ಲಿ ನಾವು ಟರ್ಮಿನಲ್ನೇ ತುಂಬ ಯೂಸ್ ಮಾಡ್ಕೊಳ್ತೀವಿ. ಏಕೆಂದರೆ ನಮಗೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಥವಾ GUI ಅಂತ ಕರಿತೀವಿ ಅದಕ್ಕಿಂತ ನಮಗೆ ಕಮ್ಯಾಂಡ್ ಲೈನ್ ಇಂಟರ್ಫೇಸ್ ಅಥವಾ CLI ನ ಮೋಡೇ ನಾವು ತುಂಬ ಹ್ಯಾಕಿಂಗ್ನಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಅದರಿಂದ ನಾವು ತುಂಬ ಸಲ ಈ ಟರ್ಮಿನಲ್ನನ್ನೇ ತುಂಬ ಯೂಸ್ ಮಾಡ್ಕೊಳ್ತೀವಿ. ಇನ್ನೊಂದು ಹೇಳಬೇಕು ಅಂದರೆ ಹೇಗೆ ವಿಂಡೋಸ್ ಸಿಸ್ಟಮ್ಸ್ಗಳಲ್ಲಿ ಅಥವಾ ಆ್ಯಂಡ್ರಾಯ್ಡ್ ಡಿವೈಸ್ಗಳಲ್ಲಿ ಹೇಗೆ ನಮಗೆ ಆಟೋಮೆಟಿಕ್ ಅಪ್ಡೇಟ್ಸ್ ಇದೆ ಅಥವಾ ಟೈಮ್ ಟು ಟೈಮ್ ಅಪ್ಡೇಟ್ಸ್ ಅಥವಾ ಅಪ್ಗ್ರೇಡ್ಸ್ಗಳೇನು ಬರ್ತಾ ಇರುತ್ತೆ ಹಾಗೆಯೇ ನಮ್ಮ ಲಿನಕ್ಸಲ್ಲಿ ಕೂಡ ನಾವು ಅಪ್ಗ್ರೇಡ್ ಮಾಡ್ಕೋಬೇಕಾಗುತ್ತೆ. ಈ ಅಪ್ಗ್ರೇಡ್ರಿಂದನೇ ನಮ್ಮ ಎಲ್ಲ ಟೂಲ್ ಸೆಟ್ಗಳು ಅಪ್ಗ್ರೇಡ್ ಆಗ್ತಾ ಬರುತ್ತೆ. ಈ ಟೂಲ್ಸ್ಗಳು ಟೈಮ್ ಟು ಟೈಮ್ ಕರೆಕ್ಟಾಗಿ ವರ್ಕ್ ಆಗಬೇಕು ಅಂತಂದರೆ ನಾವು ಈ ಅಪ್ಡೇಟ್ಸ್ ಮತ್ತು ಅಪ್ಗ್ರೇಡ್ಸ್ಗಳನ್ನ ಆವಾಗವಾಗ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಹಾಗೆ ನಮ್ಮ ವಿಂಡೋಸ್ ಅಥವಾ ಆ್ಯಂಡ್ರಾಯ್ಡ್ ಸಿಸ್ಟಮ್ಸ್ಗಳಲ್ಲಿ ಈ ಆಟೋಮೆಟಿಕ್ ಅಪ್ಡೇಟ್ ಅಂತ ಏನಿರುತ್ತೆ ಅದು ಆಟೋಮೆಟಿಕ್ಕಾಗಿ ಅವರ ಹೋಮ್ ಸರ್ವರ್ಸ್ ಅಥವಾ ರೆಪಾಸಿಟರಿ ಅಂತ ಏನು ಕರಿತೀವಿ ಅದನ್ನು ಕಾಂಟ್ಯಾಕ್ಟ್ ಮಾಡಿ ಅದಾಗೆ ನಮ್ಮ ಆಟೋಮೆಟಿಕ್ ಅಪ್ಗ್ರೇಡ್ಸ್ಗಳನ್ನು ಇನ್ಸ್ಟಾಲ್ ಮಾಡ್ಕೊಳ್ತವೆ. ಆದರೆ ಲಿನಕ್ಸ್ನಲ್ಲಿ ಈ ಥರ ಒಂದು ಆಪ್ಷನ್ಸ್ಗಳು ಇರೋದಿಲ್ಲ. ಅದರಿಂದ ನಾವು ಎಲ್ಲವನ್ನು ಮ್ಯಾನ್ಯಲ್ ಆಗಿ ಮಾಡಬೇಕಾಗುತ್ತೆ. ಹಾಗೆ ರೆಪಾಸಿಟ್ರಿ ಅಂತ ಏನಂತ ಕರಿತೀವಿ ಈ ರೆಪಾಸಿಟ್ರಿ ಕೂಡ ನಮಗೆ ಖಾಲಿನಲ್ಲಿ ಇನ್ಬಿಲ್ಟ್ ಆಗಿ ಬರೋದಿಲ್ಲ. ಇದನ್ನು ಕೂಡ ನಾವು ಮ್ಯಾನ್ಯಲ್ ಆಗಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಹೇಗೆ ಆ್ಯಡ್ ಮಾಡೋಂತ ನಾವೀಗ ನೋಡೋಣ. ಈ ಟರ್ಮಿನಲ್ನಲ್ಲಿ ನಾವು ಲೀಫ್ ಪ್ಯಾಡ್ ಅನ್ನು ಟೈಪ್ ಮಾಡೋಣ. ನಮ್ಮ ವಿಂಡೋಸ್ನಲ್ಲಿ ಹೇಗೆ ನಾವು ನೋಟ್ ಪ್ಯಾಡನ್ನು ಯೂಸ್ ಮಾಡ್ತೀವಿ ಅದೇ ಥರ ಈ ಕಾಲಿ ಲಿನಕ್ಸ್ನಲ್ಲಿ ನಾವು ಲೀಫ್ ಪ್ಯಾಡನ್ನು ಯೂಸ್ ಮಾಡ್ಕೊತೀವಿ. ನಾವು ಕಮ್ಯಾಂಡ್ ಲೀಫ್ ಪ್ಯಾಡ್ LEAFPAD ಸ್ಪೇಸ್ /etc/apt/sources
ಡಾಟ್ ಲಿಸ್ಟ್ ಅನ್ನು ಟೈಪ್ ಮಾಡಿ ಎಂಟರ್ ಕೊಡೋಣ. ಎಂಟರ್ ಕೊಟ್ಟಾಗ ನಮಗೆ ಈ ಲೀಫ್ ಪ್ಯಾಡ್ನಲ್ಲಿ ಆ ಸೋರ್ಸ್ ಲಿಸ್ಟ್ ನಮಗೆ ಓಪನ್ ಆಗುತ್ತೆ. ನೀವು ನೋಡ್ಬೋದು ಈ ಸೋರ್ಸ್ ಲಿಸ್ಟ್ ಎಲ್ಲ ನಿಮಗೆ ಕಮೆಂಟ್ ಆಗಿರುತ್ತೆ. ಈ ಲಿನಕ್ಸ್ನಲ್ಲಿ ಏನಪ್ಪ ಅಂದರೆ ಈ ಹ್ಯಾಶ್ ಸಿಂಬಲ್ ಏನಿರುತ್ತೆ, ಈ ಹ್ಯಾಶ್ ಸಿಂಬಲ್ ಬಂದಿರೋದಂಥ ಎಲ್ಲ ಕಮೆಂಟ್ಸ್ ಆಗಿ ಉಳ್ಕೊಂಡಿರುತ್ತೆ. ಸೊ ಇದನ್ನು ದೊಡ್ಡ ಮಾಡ್ತೀನಿ. ನಂತರ ಈಗ ನಾನು ಫೈರ್ಫಾಕ್ಸ್ ಓಪನ್ ಮಾಡ್ತೀನಿ. ಖಾಲಿ ಲಿನಕ್ಸಲ್ಲಿ ಫೈರ್ಫಾಕ್ಸ್ ಡಿಫಾಲ್ಟ್ ಬ್ರೌಸರ್ ಆಗಿರುತ್ತೆ, ಅದು ಪ್ರೀ ಇನ್ಸ್ಟಾಲ್ ಆಗೇ ಬಂದಿರುತ್ತೆ. ಮೊದಲನೇ ಬಾರಿ ಯೂಸ್ ಮಾಡೋದ್ರಿಂದ ಎಲ್ಲ ಸ್ವಲ್ಪ ಸ್ಲೋ ಆಗಿರುತ್ತೆ. ಮೊದಲನೇ ಬಾರಿ ಯೂಸ್ ಮಾಡೋದ್ರಿಂದ ಮೈಕ್ರೋಸಾಫ್ಟ್ನ ಹಲವು ಪೇಜಸ್ಗಳು ಓಪನ್ ಆಗಿರುತ್ತೆ. ಎಲ್ಲವನ್ನು ಕ್ಲೋಸ್ ಮಾಡ್ತೇನೆ. ನಂತರ ನಾವು ಖಾಲಿ ಲಿನಕ್ಸ್ರ ಅಫಿಷಿಯಲ್ ಡಾಕ್ಯುಮೆಂಟ್ ಪೇಜ್ಗೆ ಓಪನ್ ಮಾಡೋಣ. ಅದು ಕೂಡ ನಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ನಂತರ ನಾವು ಸ್ವಲ್ಪ ಕೆಳಗಡೆ ಬರೋಣ 5ನೇ ಆಪ್ಷನ್ಗೆ. ಅಲ್ಲಿ ನಿಮಗೆ ಯೂಸಿಂಗ್ ಖಾಲಿ ಲಿನಕ್ಸ್ ಅಂತ ತೋರಿಸ್ತಾ ಇರುತ್ತೆ. ಅದರ ಕೆಳಗಡೆ ನಿಮಗೆ ಖಾಲಿ ಸೋರ್ಸ್ ಡಾಟ್ ಲಿಸ್ಟ್ ರೆಪಾಸಿಟರೀಸ್ ಅಂತ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ನಿಮಗೆ ಖಾಲಿ ಲಿನಕ್ಸ್ ಯಾವಾಗ ಶುರುವಾಯಿತು ಅಂದರೆ 2015 ಇಂದ ಇಲ್ಲಿಯ ತನಕ ಎಲ್ಲ ಅಪ್ಡೇಟ್ಸ್ಗಳ ಒಂದು ರೆಪಾಸಿಟರಿ ಲಿಸ್ಟ್ ಇಲ್ಲಿ ನಿಮಗೆ ಸಿಗುತ್ತದೆ. ಅದರಲ್ಲಿ ನಾವು ಕೊನೆಯದಾದಂತಹ 2 ರೆಪಾಸಿಟರಿ ಲಿಸ್ಟನ್ನು ಕಾಪಿ ಮಾಡ್ಕೊಳ್ಳೋಣ. ಸ್ವಲ್ಪ ಕೆಳಗಡೆ ಬರೋಣ. ಇಲ್ಲಿ ನಮಗೆ 2 ರೆಪಾಸಿಟರಿ ಸಿಗ್ತವೆ. ಇದನ್ನು ನಾನು ಸೆಲೆಕ್ಟ್ ಮಾಡಿ ಕಾಪಿ ಮಾಡ್ಕೊಳ್ತೇನೆ. ನಂತರ ಇಲ್ಲಿ ಎಲ್ಲ ಟೆಕ್ಸ್ಟನ್ನು ಡಿಲೀಟ್ ಮಾಡಿ ಅಲ್ಲಿ ಪೇಸ್ಟ್ ಮಾಡ್ತೇನೆ. ಹಾಗೆ ಕೊನೆ ಲೈನಲ್ಲಿ ಹ್ಯಾಶ್ ಅನ್ನು ಡಿಲೀಟ್ ಮಾಡೋ ಮುಖಾಂತರ ಅದನ್ನು ಅನ್ಕಮೆಂಟ್ ಕೂಡ ಮಾಡ್ತೇನೆ. ನಂತರ 2ನೇ ಸೋರ್ಸ್ ಲಿಸ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಹಾಗೆ ಕಾಪಿ ಮಾಡ್ತಾ ಪೇಸ್ಟ್ ಮಾಡ್ತೀನಿ. ಇದರಲ್ಲೂ ಸಹ ಆ ಲೈನನ್ನು ಅನ್ಕಮೆಂಟ್ ಮಾಡ್ತೀನಿ. ಅನ್ಕಮೆಂಟ್ ಮಾಡಲಿಲ್ಲ ಅಂದರೆ ಯಾವುದೇ ಅಪ್ಡೇಟ್ಸ್ ಸಹ ನಿಮಗೆ ಬರೋದಿಲ್ಲ. ನಂತರ ಫೈಲನ್ನು ಸೇವ್ ಮಾಡ್ತೀನಿ. ನಂತರ ಲೀಫ್ ಪ್ಯಾಡ್ ಮತ್ತು ಫೈರ್ಫಾಕ್ಸ್ ಎರಡನ್ನು ಕ್ಲೋಸ್ ಮಾಡ್ತೀನಿ. ನಂತರ ಮತ್ತೆ ನಮ್ಮ ಗಿಳಿಯ ಟರ್ಮಿನಲ್ಗೆ ಬರೋಣ. ನಾನು ಮೊದಲೇ ಹೇಳಿದಂತೆ ನಮ್ಮ ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಸಹ ನಾವು ಟರ್ಮಿನಲ್ಲೇ ಯೂಸ್ ಮಾಡ್ತೀವಿ. ಹಾಗೆ ಈ ಅಪ್ಗ್ರೇಡ್ಸನ್ನು ಕೂಡ ನಾವು ಟರ್ಮಿನಲ್ಲೇ ಮಾಡಬೇಕಾಗುತ್ತದೆ. ಈ ಅಪ್ಗ್ರೇಡ್ ಮಾಡಲು ನಮಗೆ ಕಮೆಂಟ್ ಏನಿರುತ್ತಪ್ಪ ಅಂತಂದರೆ apt-get ಸ್ಪೇಸ್ ಅಪ್ಡೇಟ್ ಟೈಪ್ ಮಾಡಿ ಎಂಟರ್ ಪ್ರೆಸ್ ಮಾಡಿ. ಮೊದಲನೇ ಬಾರಿ ಅಪ್ಡೇಟ್ ಮಾಡಿದಾಗ ನಮಗೆ ಸಾಕಷ್ಟು ಅಪ್ಡೇಟ್ಸ್ಗಳು ಬರುತ್ತೆ. ಈ ಅಪ್ಡೇಟ್ಸ್ ಏನಪ್ಪ ಅಂದರೆ ಎಲ್ಲ ರಿಪಾಸಿಟರಿಗಳ ಹೆಡರ್ ಫೈಲ್ಸ್ ನಮಗೆ ಇಲ್ಲಿ ಫಸ್ಟು ಡೌನ್ಲೋಡ್ ಆಗುತ್ತೆ. ಮೊದಲನೇ ಬಾರಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ಈ ಅಪ್ಡೇಟ್ ಸಹ ನಮ್ಮ ಇಂಟರ್ನೆಟ್ ಸ್ಪೀಡ್ ಮೇಲೆ ತುಂಬ ಡಿಪೆಂಡ್ ಆಗಿರುತ್ತೆ. ನಮ್ಮ ಇಂಟರ್ನೆಟ್ ಸ್ಪೀಡ್ ತುಂಬ ಜಾಸ್ತಿ ಇದ್ದಷ್ಟು ಬೇಗ ಅಪ್ಡೇಟ್ ಆಗುತ್ತೆ, ಸ್ವಲ್ಪ ಕಡಿಮೆ ಇದ್ದಷ್ಟು ತುಂಬ ಲೇಟಾಗಿ ಅಪ್ಡೇಟ್ ಆಗುತ್ತೆ. ಆಲ್ಮೋಸ್ಟ್ ಮುಗಿತಾ ಬಂತು ಅನಿಸುತ್ತೆ. 97% ಆಗಿದೆ. ನೀವು ನೋಡ್ಬೋದು ಇಲ್ಲಿ 48.9 MB, ಆಲ್ಮೋಸ್ಟ್ 50 MB ಅಪ್ಡೇಟ್ ನಮಗೆ ಸಿಕ್ಕಿದೆ. ಅಪ್ಡೇಟ್ ಆಗಿ ನಂತರ ನಮಗೆ ಕನ್ಸೋಲ್ ಬರುತ್ತೆ. ಬರೋಂಟ ಸ್ವಲ್ಪ ಕಾಯೋಣ. ಈಗ ಕನ್ಸೋಲ್ ಬಂತು. ಮೊದಲಿಗೆ ಈ ಅಪ್ಡೇಟ್ಸಲ್ಲಿ ನಾವು ಹೇಳಬೇಕು ಅಂದರೆ ಮೊದಲಿಗೆ ನಾವು ಎಲ್ಲ ಅಡ್ರೆಸ್ಗಳನ್ನು ಅಪ್ಡೇಟ್ ಮಾಡ್ಕೊತೀವಿ. ನಂತರ ಎಲ್ಲ ಟೂಲ್ಸ್ಗಳನ್ನು ಅಪ್ಗ್ರೇಡ್ ಮಾಡೋಣ. ಅದಕ್ಕೆ ಕಮ್ಯಾಂಡ್ apt-get ಸ್ಪೇಸ್ ಅಪ್ಗ್ರೇಡ್ ಅಂತ ಟೈಪ್ ಮಾಡಿ ಎಂಟರ್ ಟೈಪ್ ಮಾಡಿ. ಅಲ್ಲಿ ನಿಮಗೆ ಎಲ್ಲ ಅಪ್ಗ್ರೇಡ್ಗಳು ಲಿಸ್ಟ್ ಆಗುತ್ತೆ. ಇಲ್ಲಿ ನನಗೆ 1.019 MB ಅಂದರೆ ಆಲ್ಮೋಸ್ಟ್ 1 GB ಅಪ್ಡೇಟ್ ಇದೆ. ಈ 1 GB ಅಪ್ಗ್ರೇಡ್ ಏನಪ್ಪ ಇರುತ್ತೆ ಅಂದರೆ ನಮ್ಮ ಖಾಲಿ ಬಂದಾಗಿಂದ ಇಲ್ಲಿಯ ತನಕ ಏನೇನು ಎಲ್ಲ ಟೂಲ್ಸ್ಗಳು ಅಪ್ಗ್ರೇಡ್ ಆಗಿದೆ ಆ ಎಲ್ಲ ಟೂಲ್ಸ್ಗಳ ಅಪ್ಗ್ರೇಡೇಷನ್ ಇರುತ್ತೆ. ಸೊ ಇಲ್ಲಿ ನ ಪ್ರೆಸ್ ಮಾಡಿ ನಂತರ ಎಂಟರ್ ಪ್ರೆಸ್ ಮಾಡೋ ಮುಖಾಂತರ ನಾವು ಇಲ್ಲಿ ಅಪ್ಡೇಟ್ ಕೊಡೋಣ. ಆದರೆ ನಾನಿಲ್ಲಿ ಅಟ್ಯಾಕಿಂಗ್ ಅಥವಾ ನನ್ನ ಒಂದು ಅಟ್ಯಾಕರ್ಗೋಸ್ಕರ ನಾವು ಬೇರೆ ಮಿಷಿನ್ ಯೂಸ್ ಮಾಡೋದ್ರಿಂದ ಇಲ್ಲಿ ನಾನು ಅಪ್ಡೇಟ್ ಮಾಡೋದಿಲ್ಲ. ಆದರೆ ನೀವೆಲ್ಲರೂ ಅಪ್ಡೇಟ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ನಿಮ್ಮ ಬೇರೆ ಟೂಲ್ಸ್ಗಳು ಕರೆಕ್ಟಾಗಿ ವರ್ಕ್ ಆಗೋಲ್ಲ.
ನಂತರ ನಾವು ಈ ಆಪರೇಟಿಂಗ್ ಸಿಸ್ಟಮ್, ಈ ಕಂಪ್ಲೀಟ್ ಆಪರೇಟಿಂಗ್ ಸಿಸ್ಟಮನ್ನು ಅಪ್ಗ್ರೇಡ್ ಮಾಡಬೇಕಾಗುತ್ತೆ. ಈ ಅಪ್ಗ್ರೇಡ್ ಮಾಡಲು ಕಮಾಂಡ್ ಏನಪ್ಪ ಅಂದರೆ apt-get ಸ್ಪೇಸ್ dist -upgrade ನಾವು ಟೈಪ್ ಮಾಡಿ ಎಂಟರ್ ಪ್ರೆಸ್ ಮಾಡಿ. ನಂತರ ಅಲ್ಲಿ ಕೂಡ ನಮಗೆ ಸಾಕಷ್ಟು ಅಪ್ಡೇಟ್ಸ್ ಬಂದಿರುತ್ತೆ. ಅಪ್ಡೇಟ್ಸ್ ಅಲ್ಲಿ ನಮಗೆ 1.624 MB ಅಂದರೆ 1.5 GB ನಮಗೆ ಅಪ್ಗ್ರೇಡ್ಸ್ ಇದೆ. ಇದನ್ನು ಕೂಡ ನಾವು ಅಪ್ಗ್ರೇಡ್ ಇನ್ಸ್ಟಾಲ್ ಮಾಡಲು ವೈ ಮೇಲೆ ಪ್ರೆಸ್ ಮಾಡಿ ನಂತರ ಎಂಟರ್ ಪ್ರೆಸ್ ಮಾಡಬೇಕು. ಆದರೆ ನಾನಿಲ್ಲಿ ಬೇರೆ ಮಿಷಿನ್ ಯೂಸ್ ಮಾಡೋದ್ರಿಂದ ನಾನಿಲ್ಲಿ ಅಪ್ಡೇಟ್ ಮಾಡಲ್ಲ, ಆದರೆ ನೀವೆಲ್ಲರೂ ಅಪ್ಡೇಟ್ ಮಾಡಬೇಕಾಗುತ್ತೆ. ಈ ಅಪ್ಡೇಟ್ ಮಾಡಿಲ್ಲ ಅಂದರೆ ನಿಮಗೆ ಯಾವುದೇ ಟೂಲ್ ಸಹ ಬರೋಕ್ಕಾಗಲ್ಲ. ಇನ್ನೊಂದು ಸೂಚನೆ ಏನಪ್ಪ ಅಂದರೆ ಯಾವುದೇ ಅಪ್ಡೇಟ್ ಸಹ ನಿಮಗೆ ಇನ್ನೊಂದು ಕಾನ್ಸೋಲ್ ಬರೋವರೆಗೂ ಏನು ಮಾಡೋಕ್ಕೆ ಹೋಗಬಾರ್ದು. ಯಾಕೆಂದರೆ ನಿಮಗೆ ಇನ್ನೊಂದು ಕಾನ್ಸೋಲ್ ಬರೋವರೆಗೂ ನೀವು ಅಪ್ಡೇಟ್ ಆಗ್ತಾ ಇರುತ್ತೆ. ಅದು ಕೆಲವೊಂದು ಸಲ ಅರ್ಧ ಗಂಟೆ ತೊಗೊಬೋದು, ಮುಕ್ಕಾಲು ಗಂಟೆ ತೊಗೊಬೋದು, ಎಲ್ಲ ನಿಮಗೆ ಇಂಟರ್ನೆಟ್ ಸ್ಪೀಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನೊಂದು ಕಾನ್ಸೋಲ್ ಬರೋ ತನಕ ನೀವು ಯಾವುದೇ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಇನ್ ಕೇಸ್ ಏನಾದ್ರು ಮಾಡ್ತು ಅಂದರೆ ತುಂಬ ಸ್ಲೋ ಆಗುತ್ತೆ ಸಿಸ್ಟಮು, ಹಾಗೆ ಸಿಸ್ಟಮ್ ಹ್ಯಾಂಗ್ ಆಗ್ಬೋದು ಅಥವಾ ನೆಕ್ಸ್ಟ್ ಟೈಮ್ ಆ ಸಿಸ್ಟಮ್ ಬೂಟ್ ಆಗದೇ ಇರ್ಬೋದು. ಅದಕ್ಕೋಸ್ಕರ ಯಾವುದೇ ಅಪ್ಡೇಟ್ ಕೊಟ್ಟರೂ ಕೂಡ ಅದು ಅಪ್ಡೇಟ್ ಮುಗಿಯೋವರೆಗೂ ಯಾವುದೇ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ರೀತಿ ಅಪ್ಡೇಟ್ ಆಗಿರ್ಬೋದು, ಅದು ಅಪ್ಡೇಟ್ ಆಗಿರ್ಬೋದು, ಅಪ್ಗ್ರೇಡ್ ಆಗಿರ್ಬೋದು, ಅಥವಾ ಡಿಸ್ಟ್ರಿಬ್ಯೂಷನ್ ಅಪ್ಗ್ರೇಡ್ ಆಗಿರ್ಬೋದು, ಅಥವಾ ಮುಂದೆ ಹೇಳುವಂಥ ಇನ್ಸ್ಟಾಲೇಷನ್ ಆಗಿರ್ಬೋದು, ಯಾವುದನ್ನು ಕೂಡ ನೆಕ್ಸ್ಟ್ ಕಾನ್ಸೋಲ್ ಬರೋವರೆಗೂ ನೀವು ಯಾವುದೇ ಕೆಲಸ ಸಹ ಮಾಡೋಕ್ಕೆ ಹೋಗಬೇಡಿ. ನಂತರ ನಾವು ನೆಕ್ಸ್ಟ್ ಲಿನಕ್ಸ್ ಹೆಡರ್ಸನ್ನು ಅಪ್ಡೇಟ್ ಮಾಡೋಣ. ಈ ಲಿನಕ್ಸ್ ಹೆಡರ್ಸ್ ಏನಪ್ಪ ಅಂದರೆ ನಾವು ಯಾವುದೇ ಒಂದು ಥರ್ಡ್ ಪಾರ್ಟಿ ಟೂಲ್ಸ್ನ ಇನ್ಸ್ಟಾಲ್ ಮಾಡಬೇಕಾದ್ರೆ ಅಥವಾ ಯಾವುದೇ ಒಂದು ಟೂಲ್ಸ್ ಯೂಸ್ ಮಾಡಬೇಕಾದ್ರೆ ಅದು ಕಂಪೈಲ್ ಆಗೋದಕ್ಕೆ ಅಥವಾ ಅದು ರನ್ ಆಗಲಿಕ್ಕೆ ಹೆಡರ್ಸ್ ಬೇಕಾಗುತ್ತೆ. ಸೊ ನಾವು ಲೇಟೆಸ್ಟ್ ಟೂಲ್ಸ್ಗಳನ್ನ ಯೂಸ್ ಮಾಡಬೇಕಂದ್ರೆ ನಮ್ಮ ಹತ್ರ ಲೇಟೆಸ್ಟ್ ಹೆಡರ್ಸ್ ಇರಬೇಕು. ಆವಾಗಲೇ ಆ ಟೂಲ್ಸ್ ಮತ್ತು ಹೆಡರ್ಸ್ ಮ್ಯಾಚ್ ಆಗುತ್ತೆ. ಇಲ್ಲಾಂದರೆ ನಮ್ಮ ಟೂಲ್ಸ್ ಮತ್ತು ಹೆಡರ್ಸ್ಗಳು ಮ್ಯಾಚ್ ಆಗಲಿಲ್ಲ ಅಂದರೆ ಸುಮಾರು ಟೂಲ್ಸ್ಗಳು ನಮಗೆ ವರ್ಕ್ ಆಗೋಲ್ಲ. ಆದ್ದರಿಂದ ನಾವೀಗ ಹೆಡರ್ಸ್ಗಳನ್ನ ಇನ್ಸ್ಟಾಲ್ ಮಾಡೋಣ. ಈ ಹೆಡರ್ಸ್ ಇನ್ಸ್ಟಾಲ್ ಮಾಡಲಿಕ್ಕೆ ಕಮೆಂಟ್ ಏನಪ್ಪ ಅಂದರೆ apt-get ಸ್ಪೇಸ್ ಇನ್ಸ್ಟಾಲ್ ಸ್ಪೇಸ್ build -essentials ಸ್ಪೇಸ್ linux -headers -amd64. amd64 ಏನಪ್ಪ ಅಂದರೆ ನಾವು ಇಲ್ಲಿ amd64 ವರ್ಷನ್ನು ಡೌನ್ಲೋಡ್ ಮಾಡ್ಕೊಂಡಿದ್ವಿ. ನಿಮ್ಮ ಹತ್ರ ಏನಾದರೂ 32 ಬಿಟ್ ವರ್ಷನ್ ಇದ್ದರೆ ನೀವು ಅಲ್ಲಿ ಬರೀ ಲಿನಕ್ಸ್ -headers ಟೈಪ್ ಮಾಡಿದ್ರೆ ಸಾಕು. amd64 ಟೈಪ್ ಮಾಡೋ ಅವಶ್ಯಕತೆ ಏನು ಬೇಕಾಗಿರಲ್ಲ. ನಂತರ ಇದನ್ನು ಇಷ್ಟನ್ನು ಟೈಪ್ ಮಾಡಿ ಎಂಟರ್ ಮೇಲೆ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ ನಂತರ ಅದು ಕೂಡ ನಮಗೆ ಇನ್ಸ್ಟಾಲ್ ಆಗಲು ಸ್ಟಾರ್ಟ್ ಆಗುತ್ತೆ. ಇದು ನಮಗೆ 40.5 MB ಡೌನ್ಲೋಡ್ ಆಗಬೇಕಾಗುತ್ತೆ. ಇಲ್ಲಿ ಕೂಡ ನೀವು ಇನ್ಸ್ಟಾಲ್ ಮಾಡಲು ವೈ ಮೇಲೆ ಪ್ರೆಸ್ ಮಾಡಿ ನಂತರ ಎಂಟರ್ ಪ್ರೆಸ್ ಮಾಡಿ. ಇಲ್ಲೂ ಸಹ ನಾನು ಕ್ಯಾನ್ಸಲ್ ಕೊಡ್ತಾಯಿದ್ದೀನಿ, ಬಟ್ ನೀವು ಇನ್ಸ್ಟಾಲ್ ಮಾಡಿಬಿಟ್ಟು ಅದು ನೆಕ್ಸ್ಟ್ ಕಾನ್ಸೋಲ್ ಬರೋವರೆಗಂಟ ವೆಯ್ಟ್ ಮಾಡಿ ನಂತರ ಮುಂದಿನ ಕಮಾಂಡ್ಗೆ ಹೋಗಬೇಕಾಗಿ ಕೇಳ್ಕೊತೀನಿ. ನಂತರ ಈ ಎಲ್ಲ ಸ್ಕ್ರೀನನ್ನು ನಾನು ಕ್ಲಿಯರ್ ಮಾಡ್ತೇನೆ. ಕ್ಲಿಯರ್ ಮಾಡಲಿಕ್ಕೆ ಕಮಾಂಡ್ clear. ಸೊ ಇಷ್ಟು ಗಂಟ ನೀವು ಲಿನಕ್ಸನ್ನು ಹೇಗೆ ಬೇಸಿಕ್ ಕಾನ್ಫಿಗರೇಷನ್ ಮಾಡೋದು ಅಂತ ನೋಡಿಕೊಂಡ್ರೆ. ಸೊ ಇವತ್ತು ನಾವು ವರ್ಚುವಲ್ ಬಾಕ್ಸನ್ನು ಹೇಗೆ ವಿಂಡೋಸ್ನಲ್ಲಿ ಇನ್ಸ್ಟಾಲ್ ಮಾಡೋದು, ಹಾಗೆ ವರ್ಚುವಲ್ ಬಾಕ್ಸ್ನ ಹೇಗೆ ಕಾನ್ಫಿಗರ್ ಮಾಡೋದು, ನಂತರ ಲಿನಕ್ಸ್ನ ವರ್ಚುವಲ್ ಇಮೇಜನ್ನು ಹೇಗೆ ಡೌನ್ಲೋಡ್ ಮಾಡಿಕೊಂಡು ವರ್ಚುವಲ್ ಬಾಕ್ಸ್ನಲ್ಲಿ ಹೇಗೆ ಕಾನ್ಫಿಗರ್ ಮಾಡೋದು ಅಂತ ನೋಡ್ಕೊಂಡ್ವಿ. ನಂತರ ಅಪ್ಗ್ರೇಡನ್ನು ಕೂಡ ನೋಡ್ಕೊಂಡ್ವಿ. ಮುಂದೆ ಸಹ ನಾವು ಈ ಲಿನಕ್ಸನ್ನು ಯೂಸ್ ಮಾಡ್ತಾ ಹಲವು ಅಟ್ಯಾಕ್ಸ್ ಮತ್ತು ಟ್ರಿಕ್ಸ್ಗಳನ್ನು ಹೇಗೆ ಮಾಡ್ಕೊತೀವಿ ಅಂತ ಮುಂದಿನ ಒಂದು ಟ್ಯೂಟೋರಿಯಲ್ಸ್ಗಳು ನಾನು ತೋರಿಸ್ತಾ ಹೋಗ್ತೇನೆ. ಸೊ ಕೊನೆಯದಾಗಿ ಈ ಲಿನಕ್ಸನ್ನು ಶಟ್ ಡೌನ್ ಮಾಡೋದು ಹೇಗಪ್ಪ ಅಂತಂದರೆ ಈ ರೈಟ್ ಟಾಪ್ ಕಾರ್ನರ್ಗೆ ಹೋಗಿ ಅಲ್ಲಿ ಲೆಫ್ಟ್ ಕ್ಲಿಕ್ ಮಾಡಿ ನಂತರ ಅಲ್ಲಿ ಒಂದು ಡ್ರಾಪ್ ಡೌನ್ ಬರುತ್ತೆ. ಅಲ್ಲಿ ನೀವು ಈ ಪವರ್ ಆಫ್ ಬಟನ್ನು ಕ್ಲಿಕ್ ಮಾಡಿ ನಂತರ ಅಲ್ಲಿ ಈ ಪವರ್ ಆಫ್ ಕೊಡ್ಬೋದು. ಆದರೆ ಈ ಟರ್ಮಿನಲಲ್ಲಿ ಕೂಡ ನೀವು ಪವರ್ ಆಫ್ ಮಾಡ್ಬೋದು. ಹೇಗಪ್ಪ ಅಂದರೆ ಟರ್ಮಿನಲ್ನಲ್ಲಿ ನೀವು ಪವರ್ ಆಫ್ ಅಂದರೆ POWEROFF ಅನ್ನು ಟೈಪ್ ಮಾಡಿ ಎಂಟರ್ ಕೊಟ್ಟ ತಕ್ಷಣ ನಿಮಗೆ ಅಲ್ಲಿ ಪವರ್ ಆಫ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋನ ನಾವು ಇಲ್ಲಿಗೆ ಮುಗಿಸೋಣ. ಸೊ ನಿಮ್ಮ ಎಲ್ಲ ಸಲಹೆ ಸೂಚನೆಗಳನ್ನು ನೀವು ಕೆಳಗಿನ ಕಮೆಂಟ್ಸ್ನಲ್ಲಿ ಬರೀಬೋದು. ನೆನಪಿಡಿ, ನಿಮ್ಮ ಸಲಹೆಗಳು, ನಿಮ್ಮ ಕಮೆಂಟ್ಸ್ಗಳು ನನ್ನ ವೀಡಿಯೋ ಹೇಗೆ ಅನ್ನಿಸ್ತು, ನಾವು ಟೀಚಿಂಗ್ ಮಾಡ್ತಿರೋ ಸ್ಟೈಲ್ ಸರಿ ಇದೆಯಾ, ತುಂಬ ಫಾಸ್ಟಾಗಿ ಹೋಗ್ತಾ ಇದ್ದೀನಾ ಅಥವಾ ತುಂಬ ಸ್ಲೋ ಆಗ್ತಾ ಇದ್ದೀನಾ, ನಿಮಗೆ ಕರೆಕ್ಟಾಗೆಲ್ಲ ಅರ್ಥ ಆಗ್ತಿದೆಯಾ, ಅದನ್ನು ನೀವು ಹೇಗಿದೆ ಅಂತ ನೀವು ಹೇಳೋದ್ರಿಂದ ನಮ್ಮ ಮುಂದಿನ ವೀಡಿಯೋಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಹೆಚ್ಚೆಚ್ಚು ಕಮೆಂಟ್ಸ್ ಮತ್ತು ಫೀಡ್ಬ್ಯಾಕ್ಗಳು ಕೊಡೋದ್ರಿಂದ ನಾವು ಹೆಚ್ಚೆಚ್ಚಾಗಿ ಅದನ್ನು ಇಂಪ್ರೂವ್ ಮಾಡ್ಕೋಬೋದು. ಹಾಗೆ ನೀವು ಯಾವುದಾದ್ರೂ ಸ್ಟೆಪ್ಸಲ್ಲಿ ಮಿಸ್ ಆಗ್ತಾಯಿದ್ರೆ ಅಥವಾ ನಿಮಗೆ ಏನಾದರೂ ಎರರ್ ಬರ್ತಾಯಿದ್ರೆ ಅದನ್ನು ನಾವು ಕೆಳಗಿನ ಕಮೆಂಟ್ಸಲ್ಲಿ ಹಾಕ್ಬೋದು. ನಾವು ಅದಕ್ಕೆ ಖಂಡಿತ ರಿಪ್ಲೈ ಮಾಡ್ತೇನೆ. ಹಾಗೆ ಫೇಸ್ಬುಕ್ ಫ್ಯಾನ್ ಪೇಜಲ್ಲಿ ಕೂಡ ನೀವು ನಿಮ್ಮ ಎರರ್ಸ್ಗಳನ್ನು ಪೋಸ್ಟ್ ಮಾಡ್ಬೋದು, ಹಾಗೆ ಮೆಸೇಜ್ ಕೂಡ ಮಾಡ್ಬೋದು. ನಾವು ಖಂಡಿತ ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀವಿ. ಸೊ ಇದೇ ಥರ ವೀಡಿಯೋಸ್ಗಳಿಗೆ ನಮ್ಮ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ
ಫೇಸ್ಬುಕ್ ಫ್ಯಾನ್ ಪೇಜ್ನ ಲೈಕ್ ಮಾಡಿ, ಅಲ್ಲಿ ನಿಮಗೆ ಹೆಚ್ಚೆಚ್ಚು ಅಪ್ಡೇಟ್ಸ್ಗಳು ಸಿಗುತ್ತೆ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಭರತ್ ಕುಮಾರ್, ಸಿರಿಗನ್ನಡಂ ಗೆಲ್ಗಿ, ಸಿರಿಗನ್ನಡಂ ಬಾಳ್ಗಿ.